ಒಂದೂರಿನಲ್ಲಿ ಇಬ್ಬರು ವ್ಯಾಪಾರಿಗಳು, ಚಾಣಾಕ್ಷರು, ವಿದ್ಯಾವಂತರು, ಧನವಂತರೂ ಕೂಡ. ವ್ಯವಹಾರವನ್ನು ಬೆಳೆಸಿ ಇನ್ನೂ ಶ್ರೀಮಂತರಾಗಬೇಕೆಂಬುದು ಅವರ ಆಸೆ. ಒಂದು ದಿನ ಆ ಇಬ್ಬರೂ ವ್ಯಾಪಾರಿಗಳು ಕುದುರೆಯನ್ನು ಏರಿ ದೂರದ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದರು. ದೂರದ ದಾರಿ, ಸ್ವಲ್ಪ ಮಧ್ಯದಲ್ಲಿ ಆಯಾಸವಾಯಿತು. ಒಂದು ನದಿ ತೀರವನ್ನು ಗುರುತಿಸಿ ಅಲ್ಲಿಯೇ ತಂಗಿದರು. ಒಂದು ಕುಟೀರವನ್ನು ಮಾಡಿಕೊಂಡು ಒಂದು ರಾತ್ರಿ ವಾಸ ಮಾಡಿದರು. ಪ್ರಶಾಂತವಾದ ವಾತಾವರಣ, ಸುಂದರವಾದ ಪರಿಸರ, ನದಿಯ ದಂಡೆ, ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆದರು. ರಾತ್ರಿ 10 ಗಂಟೆ ಆಗಿತ್ತು. ಅಲ್ಲೊಂದು ಧ್ವನಿ ಮೊಳಗಿತು. ಅದು ಆಕಾಶವಾಣಿ. ನಿಮ್ಮ ಚೀಲಗಳಲ್ಲಿ ಇಲ್ಲಿ ಬಿದ್ದ ಕಲ್ಲುಗಳನ್ನು ತುಂಬಿಕೊಂಡು ಹೊರಡಿ. ಬೆಳಕು ಹರಿಯುವುದರಲ್ಲಿ ಸಂತೋಷ ವಿಷಾದಗಳೆರಡೂ ನಿಮ್ಮ ಪಾಲಿಗೆ ಕಾದಿರಬಹುದು ಎಂಬುವ ಧ್ವನಿ ಆಕಾಶದಿಂದ ಮೊಳಗಿತು. ಅವರಿಗೆ ಆಶ್ಚರ್ಯ. ಆದರೆ ಆ ವ್ಯಾಪಾರಿಗಳು ಅವಸರವಾಗಿ, ಅಷ್ಟೇನು ವಿಶೇಷ ಇಚ್ಛೆ ಇಲ್ಲದೆ, ಆಲಸ್ಯ ಬೇಸರಗಳಿಂದ ಅಲ್ಲಿಯೇ ಬಿದ್ದಿದ್ದ ಕೆಲವು ಕಲ್ಲುಗಳನ್ನು ಮಾತ್ರ ಪರೀಕ್ಷೆಗೆ ಅಂತ ಹೇಳಿ ತೆಗೆದುಕೊಂಡು ಇಟ್ಟುಕೊಂಡರು. ಅಂದು ಮಲಗಿದರು. ಮರುದಿನ ಎದ್ದು ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಲು ಸಜ್ಜಾದರು. ಸೂರ್ಯೋದಯವಾಗುತ್ತಿದ್ದಂತೆ ತಮ್ಮ ಚೀಲಗಳನ್ನು ತೆಗೆದು ಕುತೂಹಲದಿಂದ ನೋಡಿದಾಗ ಆಶ್ಚರ್ಯದಿಂದ ಬೆರಳು ಕಚ್ಚಿದರು. ವಿಸ್ಮಿತರಾದರು. ಕಲ್ಲುಗಳು ಬಂಗಾರದ ಪದಕಗಳಾಗಿವೆ. ಬಂಗಾರವನ್ನು ಕಂಡು ಭಾರೀ ಸಂತೋಷವಾಯಿತು. ಜೊತೆಗೆ ಇನ್ನಷ್ಟು ಕಲ್ಲುಗಳನ್ನು ಎತ್ತಿಕೊಳ್ಳಲಿಲ್ಲವಲ್ಲ ಎಂಬ ದುಃಖ ವಿಷಾದವೂ ಆಯಿತು. ಇದು ಕಥೆ. ಈ ಕಥೆಯ ನೀತಿ ಇಷ್ಟೆ: ಮನುಷ್ಯ ಬೆಳೆದ ಮೇಲೆ ಕಲಿತ ವಿದ್ಯೆಯನ್ನು ನೋಡಿ ಸಂತೋಷಪಡುವಂತೆ, ಇನ್ನಷ್ಟು ವಿದ್ಯೆಯನ್ನು ಸಂಪಾದಿಸದಿದ್ದರೆ ವ್ಯಥೆಯನ್ನೂ ಪಡುತ್ತಾನೆ. ಆ ಸಮಯದಲ್ಲಿ ಇನ್ನಷ್ಟು ವಿದ್ಯೆಯನ್ನು ಸಂಪಾದಿಸಬಹುದಿತ್ತಲ್ಲ ಅಂತ ವಿಚಾರವನ್ನೂ ಮಾಡುತ್ತಾನೆ. ಆದ್ದರಿಂದ ವಿದ್ಯೆ ಸಂಪಾದಿಸುವ ಸಮಯದಲ್ಲಿ ಅಲ್ಪತೃಪ್ತಿ, ಬೇಸರ ಮತ್ತು ಅವಸರ ಪ್ರವೃತ್ತಿ ಇದು ಸರಿಯಲ್ಲ. ಅವಕಾಶಗಳು ಬರುತ್ತವೆ. ಅದನ್ನು ಅವಸರಿಸದೆ, ಆಲಸ್ಯ ಬೇಸರಗಳಿಲ್ಲದೆ ಬಳಸಿಕೊಂಡರೆ ಅವನೇ ಜಾಣ. ಅವನ ಬಾಳು ಬಂಗಾರವಾಗುತ್ತದೆ. ಇಲ್ಲದಿದ್ದರೆ ದುಃಖ ಪಡಬೇಕಾಗುತ್ತದೆ. ಈ ಕಥೆಯಲ್ಲಿ ಹೇಳಿದಂತೆ ಆಕಾಶವಾಣಿಯಂತಿರುವ ಹಿರಿಯರ ಮಾತುಗಳನ್ನು ಕೇಳಿ ಶ್ರದ್ಧೆಯಿಂದ ಅವಕಾಶವನ್ನು ಬಳಸಿದರೆ ಬಂಗಾರದಂತಹ ವಿದ್ಯೆ ಅವನ ಪಾಲಾಗುತ್ತದೆ. ಇಲ್ಲದಿದ್ದರೆ ಜೀವನವಿಡೀ ಪರಿತಪಿಸಬೇಕಾಗುತ್ತದೆ. ಇದೇ ಸಂದೇಶ ಜೈನ ಮುನಿ ವಿದ್ಯಾ ತರುಣಸಾಗರರು ತಮ್ಮ ನುಡಿಮುತ್ತಿನಲ್ಲಿ ಹೇಳಿದ್ದಾರೆ. 10 ಹಾಗೂ 12 ಜೀವನದ 2 ಪ್ರಮುಖ ಮೈಲಿಗಲ್ಲು, ಸುವರ್ಣ ಅವಕಾಶದ್ವಯಗಳು. ಅಲ್ಲಿ ಮಲಗಿದರೆ ಇಡೀ ಜೀವನ ಎಚ್ಚರವಿರಬೇಕು. ಅಲ್ಲಿ ಎಚ್ಚರವಿದ್ದರೆ ಇಡೀ ಜೀವನ ಆರಾಮಾಗಿ ಮಲಗಬಹುದು. ಹೌದಲ್ಲವೇ?